ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ಭಾವಿಸುತ್ತೇನೆ. ಸೇರಿ ಬಂದಂಥ ನಿಮಗೆ ಕ್ರಿಸ್ತೇಸುವಿನ ನಾಮದಲ್ಲಿ ಪ್ರೀತಿಯ ಸ್ವಾಗತ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ದೇವರ ವಾಕ್ಯವನ್ನು ಪ್ರಾರಂಭಿಸೋಣ. ಸರ್ವಶಕ್ತನಾದ ನಮ್ಮ ತಂದೆಯೇ, ಪರಿಶುದ್ಧನೇ, ನಿಮ್ಮ ಮಗನೂ ನಮ್ಮ ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತನವರ ಮೂಲಕ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ನಮ್ಮ ಜೀವಿತಕ್ಕೆ ನೀವು ಕೊಟ್ಟಂಥ ಉಪಕಾರಗಳು, ಮೇಲುಗಳನ್ನು, ಸಹಾಯಗಳನ್ನು ಸ್ಮರಿಸಿಕೊಂಡು ನಿಮಗೆ ಸಾಷ್ಟಾಂಗವೆರಗುತ್ತೇವೆ, ನಮ್ಮನ್ನು ಆರಾಧಿಸ್ತೇವೆ. ಈ ಸಮಯದಲ್ಲಿ ದೇವರೇ, ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ನಮಗೆ ಸಹಾಯವನ್ನು, ಕೃಪೆಯನ್ನು ಕೊಟ್ಟು ನಡೆಸು. ಪವಿತ್ರಾತ್ಮನ ಸಹಕಾರವನ್ನು ಕೋರಿಕೊಳ್ಳುತ್ತಾ ನೀವು ತಾನು ನಮಗೆ ಮಾರ್ಗದರ್ಶನ ಮಾಡಿ ನಿಮ್ಮ ನಾಮಕ್ಕೆ ಮಹಿಮೆ ತಂದುಕೋಬೇಕೆಂದು ಈ ಪ್ರಾರ್ಥನೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಮೂಲಕ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೂಡಿ ಬಂದಂಥ ನಿಮ್ಮನ್ನು ಕ್ರಿಸ್ತೇಸು ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ಪ್ರೇರೆ ಒಂದು ಪ್ರಾಮುಖ್ಯವಾಗಿರತಕ್ಕಂತಹ ಅಂಶದ ಮೇಲೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರು ಆಗಿರೋಣ. ಮರೆಯಾಗುತ್ತಿರುವ ಮಾನವೀಯತೆ, ಬೆಳೆದು ಹೋಗುತ್ತಿರುವ ಪೈಶಾಚಿಕತೆ. ಅಂಶವನ್ನು ಮತ್ತೊಂದು ಸಾರಿ ಕೇಳಿಸ್ಕೊಳ್ರಿ. ಮರೆಯಾಗುತ್ತಿರುವ ಮಾನವೀಯತೆ, ಬೆಳೆದು ಹೋಗುತ್ತಿರುವ ಪೈಶಾಚಿಕತೆ ಎಂಬುವಂತಹ ಈ ಅಂಶದ ಮೇಲೆ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನು ಧ್ಯಾನಿಸ್ತಾ ಹೋಗೋಣ. ಪ್ರೇರೆ, ಮಾನವೀಯತೆ ಅನ್ನುವಂಥದ್ದಾದರೆ ಮತ್ತೊಬ್ಬನನ್ನು ನನ್ನಂತೆಯೇ ಭಾವಿಸುವಂಥದ್ದು, ಮತ್ತೊಬ್ಬರ ಕಷ್ಟಗಳನ್ನು ನಾನು ನೋಡಿ ಅವರಿಗೆ ಸಹಾಯ ಮಾಡುವಂಥದ್ದು, ಅವರ ಅಪಾಯದಲ್ಲಿದ್ದಾಗ ಅಥವಾ ಅವರ ಇಕ್ಕಟ್ಟಿನಲ್ಲಿದ್ದಾಗ, ಅವರು ಕಷ್ಟದಲ್ಲಿದ್ದಾಗ ನನ್ನ ಕೈಲಾದಂಥ ಸಹಾಯವನ್ನು ಮಾಡುವಂಥದ್ದು ಮತ್ತು ನನ್ನಂತೆ ನನ್ನ ನೆರೆಯವನನ್ನು ಪ್ರೀತಿಸುವಂಥದ್ದೇ ಮಾನವೀಯತೆ. ಆದರೆ ಈಗ ಅದು ನಾವು ಅನೇಕ ಸ್ಥಳಗಳಲ್ಲಿ ಕಾಣ್ತಾ ಇಲ್ಲ. ಈ ಮಾನವೀಯತೆ ಅನ್ನುವಂಥದ್ದು ಮರೆಯಾಗುತ್ತಾ ಹೋಗ್ತಾ ಇದೆ. ಪ್ರೇರೆ, ದೇವರಿಂದ ಹುಟ್ಟಿ ಬಂದಂತಹ ಪ್ರತಿಯೊಬ್ಬರೂ ಕೂಡ ಒಬ್ಬರಿಂದಲೇ ಬಂದಂಥವರೆಂಬುದನ್ನು ಮರೆತು ಇವತ್ತು ಅನೇಕ ವಿಭಾಗಗಳಾಗಿ ವಿಭಾಗಿಸಲ್ಪಟ್ಟಿದ್ದಾರೆ. ಜಾತಿ, ಮತ, ಕುಲ, ಧರ್ಮ ಅಂತಕ್ಕಂತಹ ಭೇದ ಭಾವಗಳನ್ನು ಮಾಡ್ತಾ ಇವತ್ತು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗದೇ ಇರತಕ್ಕಂತಹ ಸ್ಥಿತಿ. ಅವನು ನನ್ನ ಜಾತಿಯವನಲ್ಲ, ಅವನು ನನ್ನ ಕುಲದವನಲ್ಲ, ಇವನು ನನ್ನ ಮತದವನಲ್ಲ, ಇವನು ನನ್ನ ಧರ್ಮದವನಲ್ಲ, ಅವರಿಗೆ ನಾನು ಯಾಕೆ ಸಹಾಯ ಮಾಡಬೇಕು ಎಂಬುದಾಗಿ ಹೇಳ್ತಕ್ಕಂತಹ ಒಂದು ಕಾರ್ಯ ಮನುಷ್ಯರಲ್ಲಿ ತುಂಬಿಕೊಂಡಿದೆ. ಇನ್ನು ಸ್ವಜನರಲ್ಲಿಯೂ ಕೂಡ ಅನೇಕರು ಪಕ್ಷಪಾತ ಮಾಡ್ತಾ ಇದ್ದಾರೆ, ಭೇದ ಭಾವಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಸಮಾಜದಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವಜನರೇ, ಇದು ಕೇವಲ ಇವತ್ತು ನಡೆದಿತಾ ಇರತಕ್ಕಂಥದ್ದಲ್ಲ, ಬದಲಾಗಿ ಪ್ರಾರಂಭದಿಂದಲೂ ಕೂಡ ಈ ಸಂಗತಿ ನಡೆದುಕೊಂಡು ಬಂದಿದೆ. ಇದಕ್ಕೆ ಕಾರಣ ಒಬ್ಬ ದುಷ್ಟನು, ದೇವರನ್ನು ಅರಿಯದೇ ಇರತಕ್ಕಂಥವನು ಅಥವಾ ದೇವರ ಮಕ್ಕಳನ್ನು ವಿಭಾಗಿಸ್ತಕ್ಕಂಥವನಿಂದ ಈ ಕಾರ್ಯ ಭೂಮಿಯ ಮೇಲೆ ನಡೀತಾ ಬಂದಿದೆ. ಆ ರೀತಿಯಾಗಿ ದೇವರು ಮೊದಲು ಸೃಷ್ಟಿ ಮಾಡಿರತಕ್ಕಂತಹ ಪ್ರಥಮ ವ್ಯಕ್ತಿ ಆದಾಮ ಮತ್ತು ಆತನ ಹೆಂಡತಿಯಾದಂತಹ ಹವ್ವಳಲ್ಲಿ ಹುಟ್ಟಿ ಬಂದಂತಹ ಮೊದಲನೆಯ ಮಗನು ಕಾನಾನನು ಏನು ಮಾಡಿದನು ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ವಚನ 8ರಿಂದ 11 ನಾವು ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ವಚನ 8ರಿಂದ 11 ನಾವೊಮ್ಮೆ ಓದಿಕೊಳ್ಳೋಣ. ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದು ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಆಮೆನ್. ಧನ್ಯವಾದಗಳು ವಾಕ್ಯ ಓದಿದ್ದಕ್ಕಾಗಿ. ಪ್ರೇರೆ, ಗಮನಿಸ್ರಿ, ಇಲ್ಲಿ ಇಬ್ಬರು ಅಣ್ಣ ತಮ್ಮಂದರಿದ್ದಾರೆ. ಒಬ್ಬನು ಕಾಯಿನ, ಇನ್ನೊಬ್ಬನು ಹೇಬೇಲ. ಅಣ್ಣನಾದಂಥ ಕಾಯಿನನು ತಮ್ಮನಾದಂತಹ ಹೇಬೇಲನನ್ನು ಅಡವಿಗೆ ಕರ್ಕೊಂಡು ಹೋಗ್ತಾನೆ. ಅಡವಿಗೆ ಹೋದಂತಹ ಅಣ್ಣ ತಮ್ಮಂದರಿಬ್ಬರಲ್ಲಿ ಅಣ್ಣನಾದಂತಹ ಕಾಯಿನನು ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕ್ತಾನೆ. ಏನು ಕಾರಣ? ಏನು ಕಾರಣನೇ ಇಲ್ಲ. ತಮ್ಮನೇನಾದರೂ ಅಣ್ಣನಿಗೆ ತಪ್ಪು ಮಾಡಿದನ, ಏನಾದರೂ ತೊಂದರೆ ಕೊಟ್ಟನ, ಅವನಿಗೇನಾದರೂ ಅಲ್ಲದ ಮಾಡಿದನ ಎಂಬುದಾಗಿ ಹೇಳುವಾಗ ಅವನು ಏನೂ ಮಾಡಲಿಲ್ಲ ಪ್ರೇರೆ. ಅವನು ಮಾಡಿದ್ದೆಲ್ಲ ಇಷ್ಟೇ, ದೇವರಿಗೆ ಇಷ್ಟವಾಗಿ ಬದುಕಿದಂಥದ್ದು.
ಆ ಅಣ್ಣ ಮತ್ತು ತಮ್ಮ ದೇವರಿಗೆ ಯಜ್ಞಗಳನ್ನು ಅರ್ಪಿಸ್ತಾರೆ, ಕಾಣಿಕೆಗಳನ್ನು ಕೊಡ್ತಾರೆ. ಆಗ ದೇವರು ತಮ್ಮನಾದಂತಹ ಹೇಬೇಲನ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಅಣ್ಣನಾದಂಥ ಕಾಯಿನನ ಕಾಣಿಕೆಯನ್ನು ತಿರಸ್ಕಾರ ಮಾಡ್ತಾರೆ. ಕೇವಲ ಅದನ್ನು ನೋಡಿದಂತಹ ಅಣ್ಣನಿಗೆ ದೇವರು ನನ್ನ ತಮ್ಮನ ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ನನ್ನ ಕಾಣಿಕೆಯನ್ನು ಸ್ವೀಕಾರ ಮಾಡಲಿಲ್ವಲ್ಲ ಎಂಬುದಾಗಿ ತಮ್ಮನ ಮೇಲೆ ದ್ವೇಷವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಗಮನಿಸ್ರಿ, ತಮ್ಮನಾದಂಥ ಆ ಹೇಬೇಲನ್ನು ಏನು ತಪ್ಪು ಮಾಡದೇ ಇದ್ದರೂ ಕೂಡ ಅಣ್ಣನಾದಂಥ ಕಾಯಿನನು ತನ್ನ ತಮ್ಮನನ್ನು ದ್ವೇಷಿಸತೊಡಗಿದನು. ಕಾರಣ ಅಣ್ಣನ ಕೃತ್ಯಗಳು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿ ಕಂಡು ಬರಲಿಲ್ಲ. ಆದ್ದರಿಂದಲೇ ಈಗ ಅಣ್ಣನ ಅಂತ ಕಾಯಿನನ್ನು ತಮ್ಮನಿಗೆ ಹೇಳ್ತಾ ಇದ್ದಾನೆ, ತಮ್ಮ ಬಾ ನಾವು ಅಡವಿಗೆ ಹೋಗಿ ಬರೋಣ ಎಂಬುದಾಗಿ ಅವನನ್ನು ಮರಳು ಮಾಡಿ ಕರ್ಕೊಂಡು ಹೋಗಿ ಆ ಕಾಡಿನಲ್ಲಿ ಆತನೇನು ಮಾಡ್ತಾನೆ ಅಂದರೆ ತಮ್ಮನ ಮೇಲೆ ಬಿದ್ದು ಅವನನ್ನು ಒಡೆದು ಹಾಕಿ ಅವನ ರಕ್ತ ಸುರಿಸಿದಾಗ ದೇವರು ಈ ಅಣ್ಣನಾದಂಥ ಕಾಯಿನನ್ನು ಒಂದು ಪ್ರಶ್ನೆ ಕೇಳಿದ್ರೆ ಏನಂತಂದರೆ, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ? ಗಮನಿಸ್ರಿ, ದೇವ್ರಿಗೆ ಗೊತ್ತಿಲ್ವಾ ಹೇಬೇಲನು ಎಲ್ಲಿ? ಸತ್ತು ಹೋಗಿದ್ದಾನೆ, ಅದು ಗೊತ್ತು. ಆದರೂ ಕೂಡ ದೇವರು ಕಾಯಿನನ್ನು ಕೇಳ್ತಾನೆ, ಕಾಯಿನ ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಅಂತ ಕೇಳಿದ್ರೆ ಅವನೇನು ಹೇಳಬೇಕು? ಸ್ವಾಮಿ ನನ್ನ ತಮ್ಮನನ್ನು ಕೊಂದಾಕಿದೆ ಎಂಬುದಾಗಿ ಹೇಳಬೇಕಲ್ವೇ? ಆದರೆ ಅವನೇನು ಹೇಳ್ತಾ ಇದ್ದಾನೆ ನೋಡ್ರಿ 9ನೇ ವಚನದಲ್ಲಿ, ನಾನರಿಯೇ ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಕೇಳ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಗೊತ್ತಿಲ್ವ ಅವನಿಗೆ? ಗೊತ್ತು. ಈಗ ತಾನೇ ತಮ್ಮನನ್ನು ಕೊಂದು ಹಾಕಿದ್ದಾನೆ. ಅವನು ಹೇಳಬೇಕಾಗಿತ್ತು ದೇವ್ರ ಹತ್ರ, ಅಯ್ಯೋ ದೇವರೇ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನ ತಮ್ಮನನ್ನು ನಾನೇ ನನ್ನ ಕೈಯಾರೆ ಕೊಂದಾಕ್ಬಿಟ್ಟೆ ಎಂಬುದಾಗಿ ಅವನು ಹೇಳಬೇಕಾಗಿತ್ತು. ಬದಲಾಗಿ ಅವನು ಏನು ಹೇಳ್ತಾ ಇದ್ದಾನೆ? ನಾನು ಅರಿಯೇ ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಪ್ರಿಯರೇ ಗಮನಿಸ್ರಿ, ತನ್ನ ಕೃತ್ಯಗಳು ದೇವರ ಮುಂದೆ ಕೆಟ್ಟವುಗಳಾಗಿದ್ದ ಕಾರಣ, ತನ್ನಲ್ಲಿ ತಪ್ಪಿದ್ದ ಕಾರಣದಿಂದಾಗಿ ಆ ತಪ್ಪನ್ನು ಸರಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಕಾಯಿನನ್ನು ಏನು ಮಾಡ್ತಾ ಇದ್ದಾನೆ? ತನ್ನ ತಪ್ಪನ್ನು ಸರಿಪಡಿಸ್ಕೊಳ್ಳದೆ ತನ್ನ ತಮ್ಮನ ಕೃತ್ಯಗಳು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿ ಕಂಡು ಬಂದ ಕಾರಣದಿಂದಾಗಿ ದೇವರು ನನ್ನ ಕಾಣಿಕೆಯನ್ನು ಸ್ವೀಕರಿಸದೆ ನನ್ನ ತಮ್ಮನ ಕಾಣಿಕೆಯನ್ನು ಸ್ವೀಕರಿಸಿದನಲ್ಲ ಎಂಬುದಾಗಿ ತಮ್ಮನ ಮೇಲೆ ಅಸೂಯೆಪಟ್ಟು, ತಮ್ಮನ ಮೇಲೆ ಹೊಟ್ಟೆ ಕೆಚ್ಚುಪಟ್ಟು ತಮ್ಮನನ್ನು ಕೊಂದಾಕಿದ್ದನ್ನು ಒಪ್ಕೊಳ್ತಾ ಇದ್ದಾನ? ಇಲ್ಲ. ಬದಲಾಗಿ ನನಗೆ ಗೊತ್ತಿಲ್ಲ, ನನ್ನ ತಮ್ಮನನ್ನು ಕಾಯುವಂಥವ ನಾನಾ ಅಂತ ಆತನು ದೇವರನ್ನೇ ಪ್ರಶ್ನೆ ಮಾಡುವಂತಹ ಮಾತನ್ನು ನಾವಿಲ್ಲಿ ನೋಡ್ತೇವೆ. ಅದಕ್ಕೆ ದೇವರು ಏನು ಮಾಡಿದರು ಅಂತ ಹೇಳುವಾಗ 10ನೇ ವಚನದಲ್ಲಿ, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಪ್ರೇರೆ, ಈ ಮಾತನ್ನು ನಾವು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನೀನೇನು ಮಾಡಿದೆಪ್ಪ ಕಾಯಿನ? ನೀನು ಸುರಿಸಿದಂಥ ನಿನ್ನ ತಮ್ಮನ ರಕ್ತ ಭೂಮಿಯಿಂದ ನನ್ನನ್ನು ಕೂಗ್ತಾ ಇದೆ. ಪ್ರೇರೆ, ಈ ಕಾಯಿನ ಅಂದ್ಕೊಂಡ ನಾನು ನನ್ನ ತಮ್ಮನನ್ನು ಕೊಂದು ಹಾಕುವಂಥದ್ದು ಯಾರೂ ನೋಡುತ್ತಾ ಇಲ್ಲ ಎಂಬುದಾಗಿ. ಆದರೆ ಆ ಹೇಬೇಲನನ್ನು ಕೊಂದು ಹಾಕಿದ್ದನ್ನು ಒಬ್ಬರು ನೋಡಿದರು, ಅದುವೇ ದೇವರು. ಪ್ರಪಂಚದಲ್ಲಿ ಮಾನವೀಯತೆ ಮರೆತು ಹೋಗಿ ಪೈಶಾಚಿಕತೆ ಬೆಳೀತಾ ಇರತಕ್ಕಂಥದ್ದನ್ನು ಯಾರು ನೋಡ್ತಾ ಇಲ್ಲ ಎಂಬುದಾಗಿ ಬಹುಶಃ ಜನರು ಅಂದುಕೊಳ್ತಾ ಇರಬಹುದು. ಆದರೆ ಪರಲೋಕದಿಂದ ದೇವರು ಪ್ರತಿಯೊಬ್ಬರನ್ನು ಕೂಡ ನೋಡ್ತಾ ಇದ್ದಾನೆ. ಆಗ ದೇವರು ಹೇಳ್ತಾ ಇದ್ದಾನೆ, ನೀನು ಏನು ಮಾಡಿದೆ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗಿಕೊಳ್ಳುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ಎಂಬುದಾಗಿ. ಪ್ರೀತಿಯ ದೇವಜನರೇ, ಕಾಯಿನನು ಮಾಡಿದಂತಹ ಈ ಅಮಾನವೀಯ ಕೃತ್ಯ ಅಥವಾ ಪೈಶಾಚಿಕ ಕೃತ್ಯ ಅವನು ಯಾರೂ ನೋಡ್ತಾ ಇಲ್ಲ ಎಂಬುದಾಗಿ ಅಂದುಕೊಂಡ. ಆದರೆ ಪರಲೋಕದಿಂದ ದೇವರು ಅವನನ್ನು ನೋಡಿದ್ರು, ಅವನು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿದರು. ಅದರಿಂದ ದೇವರು ಹೇಳ್ತಾ ಇದ್ದಾರೆ, ಇಗೋ ನೀನು ಸುರಿಸಿದಂತಹ ಈ ಒಂದು ರಕ್ತ ಈ ಭೂಮಿಯ ಮೇಲೆ ಈ ಭೂಮಿಯ ರಕ್ತವನ್ನು ಕುಡಿದಿದೆ. ಆದ್ದರಿಂದ ನೀನು ಆ ಭೂಮಿಯನ್ನು ಬಿಟ್ಟು ಹೋಗಬೇಕೆಂಬುದಾಗಿ ನನಗೆ ಶಾಪ ಬಂತು ಎಂಬುದಾಗಿ. ಪ್ರಿಯರೇ, ಮನುಷ್ಯರಲ್ಲಿ ಮಾನವೀಯತೆ ಪ್ರಾರಂಭದಿಂದಲೂ ಕೂಡ ಅದು ಕಡಿಮೆ ಆಗ್ತಾ ಮರೆಯಾಗ್ತಾ ಹೋಗ್ತಾ ಇದೆ. ವಾಸ್ತವದಲ್ಲಿ ಕಾಯಿನನ್ನು ಏನು ಮಾಡಬೇಕಾಗಿತ್ತು? ತಮ್ಮ, ನಿನ್ನ ಕಾಣಿಕೆ ದೇವರು ಸ್ವೀಕಾರ ಮಾಡಿದ್ದಾನೆ, ಹಾಗಾದರೆ ನೀನು ಹೇಗೆ ಕಾಣಿಕೆ ಕೊಟ್ಟು ನನಗೂ ಕೂಡ ಹೇಳಯ್ಯ, ನಾನು ಕೂಡ ಅದರಂತೆ ಮಾಡ್ತೀನಿ ಎಂಬುದಾಗಿ ಅವನು ಹೇಳಿ ತಮ್ಮನ ಜೊತೆಯಲ್ಲಿ ಸಮಾಧಾನ ಮಾಡಿಕೊಂಡು ತಮ್ಮನ ಜೊತೆಯಲ್ಲಿ ಒಂದಾಗಿದ್ದುಕೊಂಡು ತಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಬೇಕಾಗಿರ್ತಕ್ಕಂತಹ ಈ ಕಾಯಿನನ್ನು ತಮ್ಮನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ದ್ವೇಷದಿಂದ ಅವನನ್ನು ಕೊಂದು ಹಾಕಿದನು. ಇವತ್ತು ಕೂಡ ಸಮಾಜದಲ್ಲಿ ಅನೇಕರು ತಮ್ಮಲ್ಲಿರ್ತಕ್ಕಂಥ ತಪ್ಪನ್ನು ಸರಿಪಡಿಸಿಕೊಳ್ಳದೆ ತಮ್ಮಲ್ಲಿರ್ತಕ್ಕಂಥ ದೋಷವನ್ನು ಸರಿಪಡಿಸಿಕೊಳ್ಳುವುದನ್ನು ಬಿಟ್ಟು ಬೇರೆಯವರು ಯಾರೋ ಒಳ್ಳೆಯವರಾಗಿದ್ದಾರೆ, ಬೇರೆಯವರು ಯಾರೋ ಚೆನ್ನಾಗಿದ್ದಾರೆ ಎಂಬುದಾಗಿ ಅವರಲ್ಲಿ ಏನಾದರೂ ತಪ್ಪು ಹುಡುಕುತ್ತಾ ಇದ್ದಾರೆ. ಪ್ರಿಯ ದೇವಜನರೇ,
ಈ ರೀತಿಯಾಗಿ ಮಾಡಿ ಅನೇಕರು ಇವತ್ತು ಮಾನವೀಯತೆಯನ್ನು ಮರೆತು ಹೋಗಿ ಪೈಶಾಚಿಕತೆಯನ್ನು ಅವರು ಹೆಚ್ಚು ಮಾಡಿಕೊಳ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಸತ್ಯವೇದದಿಂದ ನಾವು ನೋಡುವುದಾದರೆ ಅಲ್ಲಿ ಸ್ಟೆಫನ ಅನ್ನುವಂಥ ಒಬ್ಬ ಭಕ್ತನಿದ್ದಾನೆ. ಅವನನ್ನು ಕುರಿತು ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 54ರಿಂದ 60 ವಚನಗಳಲ್ಲಿ ಒಂದು ಬಾರಿ ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ ವಚನ 54ರಿಂದ 60. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 7 ವರ್ಸಸ್ 54 till 60. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಹಾಗೂ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ಟೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಆಮೇನ್. ಥ್ಯಾಂಕ್ ಯು. ಪ್ರೇರೆ, ಇಲ್ಲಿ ಕೂಡ ಒಬ್ಬ ಮನುಷ್ಯನನ್ನು ಜನರು ಕಲ್ಲೆಸೆದು ಕೊಲ್ತಾ ಇದ್ದಾರೆ. ಆ ಮನುಷ್ಯ ಯಾರಂತಂದರೆ ಸ್ಟೆಫನನು. ಈ ಸ್ಟೆಫನನು ಪವಿತ್ರಾತ್ಮ ಭರಿತನಾಗಿ ಇಸ್ರಾಯೇಲ್ ಪ್ರಜೆಗಳು ಅವರು ಮಾಡಿರ್ತಕ್ಕಂತಹ ಪಾಪಗಳನ್ನು ಅಲ್ಲಿ ಕೂಡಿ ಬಂದಿರತಕ್ಕಂಥ ಜನರಿಗೆ ಹೇಳಿ, ಇಗೋ ನಿಮ್ಮ ಪಾಪಗಳಿಂದಲೇ ನೀವು ಜೀವನಾಯಕನಾದಂಥ ಯೇಸು ಕ್ರಿಸ್ತನನ್ನು ಕೊಂದ್ರಿ, ಆದರೆ ದೇವರು ಆತನನ್ನು ಸಮಾಧಿ ಒಳಗಿಂದ ಎಬ್ಬಿಸಿದನು ಎಂಬುದಾಗಿ ಹೇಳುವಾಗ ಅದಕ್ಕೆ ಆಧಾರ ವಚನಗಳಲ್ಲಿ ಅನೇಕ ಶಾಸ್ತ್ರಗಳ ವಚನಗಳನ್ನು ಅವರಿಗೆ ತೋರಿಸ್ತಾ ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿದಂತಹ ಜನರು ಅವನ ಮೇಲೆ ಏನು ಮಾಡ್ತಾರೆ, ರೌದ್ರ ಮನಸ್ಸುಳ್ಳವರಾಗಿ ಅಲ್ಲು ಕಡಿತಾ ಇದ್ದಾರೆ. ಪ್ರೇರೆ, ಇಷ್ಟಕ್ಕೂ ಇಲ್ಲಿ ಸ್ಟೆಫನನ್ ಏನಾದರೂ ತಪ್ಪನ್ನು ಹೇಳಿದನಾ ಅಥವಾ ಏನಾದರೂ ಅಲ್ಲದ್ದನ್ನು ಹೇಳಿದನಾ, ಅವ್ರಿಗೇನಾದರೂ ಅಪಾಯ ಮಾಡಿದನಾ ಅಂತ ಹೇಳುವಾಗ ಇಲ್ಲ, ಆತನು ಏನು ಮಾಡಲಿಲ್ಲ. ಇರುವಂಥದ್ದನ್ನು ನೇರವಾಗಿ ಹೇಳಿದ ಕಾರಣದಿಂದಾಗಿ ಈ ಸ್ಟೆಫನನ ಮೇಲೆ ಜನರು ಅಲ್ಲು ಕಡಿತಾ ಇದ್ದಾರೆ. ಹೌದು ಪ್ರೇರೆ, ಒಂದು ಗಾದೆ ಮಾತಿದೆ, ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದೆ ಎದೆಗೆ ಒದಿತಾರೆ ಎಂಬುದಾಗಿ. ಹೌದು, ಸ್ಟೆಫನನು ಅದನ್ನೇ ಮಾಡ್ತಾ ಇದ್ದಾನೆ. ಇಗೋ ನೀವು ಈ ಥರ ಮಾಡಿ ದುಷ್ಕಾರ್ಯವನ್ನು ಮಾಡಿದಿರಿ, ಜೀವನಾಯಕರನ್ನು ಕೊಲ್ಲಿಸಿದ್ರಿ ಎಂಬುದಾಗಿ ಸ್ಟೆಫನನು ಹೇಳಿದ ಕಾರಣದಿಂದಾಗಿ ಜನರೆಲ್ಲರೂ ಕೂಡ ಅವನ ಮೇಲೆ ರೌದ್ರ ಮನಸ್ಸುಳ್ಳವರಾಗಿ ಅಲ್ಲು ಕಡಿತಾ ಇದ್ದಾರೆ. ಆದರೆ ಸ್ಟೆಫನನ್ ಏನು ಮಾಡ್ತಾ ಇದ್ದಾನೆ, ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಆಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಜನರೆಲ್ಲರೂ ಅವನ ಮೇಲೆ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಪ್ರಯತ್ನ ಮಾಡಿ ರೌದ್ರಾವೇಶವುಳ್ಳವರಾಗಿ ಅಲ್ಲು ಕಡಿತಾ ಇದ್ದರೂ ಕೂಡ ಸ್ಟೆಫನನ್ನು ಜನರನ್ನು ನೋಡ್ತಾ ಇಲ್ಲ, ಬದಲಾಗಿ ಅವನು ಪರಲೋಕದಲ್ಲಿರತಕ್ಕಂಥ ದೇವರನ್ನು ಮತ್ತು ಯೇಸು ಕ್ರಿಸ್ತನನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೀತಿಯ ದೇವಜನರೇ, 57ನೇ ವಚನದಲ್ಲಿ, ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಗಮನಿಸ್ರಿ, ಕಲ್ಲೆಸೆಯುತ್ತಾ ಇದ್ದಾರೆ. ಇಷ್ಟಕ್ಕೂ ಈ ಸ್ಟೆಫನನು ಏನು ಅಪರಾಧ ಮಾಡಿದ್ದಾನೆ? ಯಾರನ್ನಾದ್ರೂ ಪ್ರಾಣ ತೆಗೆದಿದ್ದಾನ, ಅಥವಾ ಯಾರಿಗಾದ್ರೂ ಮಾನಭಂಗ ಮಾಡಿದ್ದಾನ, ಅಥವಾ ಯಾರಿಗಾದ್ರೂ ದರೋಡೆ ಮಾಡಿದಾನ, ಕೊಲೆ ಮಾಡಿದ್ದಾನ? ಏನು ಮಾಡಿದ್ದಾನೆ? ಏನೂ ಮಾಡಲಿಲ್ಲ. ನಿರ್ದೋಷವಾಗಿರ್ತಕ್ಕಂಥ ಈ ಸ್ಟೆಫನನ ಮೇಲೆ ಜನರು ಏನು ಮಾಡ್ತಾ ಇದ್ದಾರೆ, ಕಲ್ಲೆಸೀತಾ ಇದ್ದಾರೆ, ಅವನನ್ನು ಕೊಲ್ತಾ ಇದ್ದಾರೆ. ಪ್ರೇರೆ, ಹೌದು, ಈ ಜನರಲ್ಲಿ ಮಾನವೀಯತೆ ಅದು ಮರೆಯಾಗ್ಬಿಟ್ಟಿದೆ. ಅವರಲ್ಲಿ ಏನಾಗಿದೆ ಅಂದರೆ ಪೈಶಾಚಿಕತೆ ಅನ್ನುವಂಥದ್ದು ಬೆಳೆದು ಹೋಗಿದೆ. ಪ್ರಾರಂಭದಲ್ಲಿ ಆ ಒಂದು ಕಾಯಿನಲ್ಲಿ ಕೂಡ ಏನಾಯಿತು ಅಂತಂದರೆ ಮಾನವೀಯತೆ ಅನ್ನುವಂಥದ್ದು ಮರೆಯಾಗ್ಬಿಟ್ಟಿತ್ತು. ಅವನಲ್ಲಿ ಪೈಶಾಚಿಕತೆ ಬಂದುಬಿಡ್ತು. ನನ್ನ ತಮ್ಮನು ನನಗಿಂತ ಚೆನ್ನಾಗಿ ಆಗ್ಬಿಡ್ತಾ ಅವನಲ್ಲ, ದೇವರು ನನ್ನ ತಮ್ಮನ ಕಾಣಿಕೆಯನ್ನು ಸ್ವೀಕಾರ ಮಾಡಿದ್ದಾನೆ, ನನ್ನ ಕಾಣಿಕೆಯನ್ನು ಸ್ವೀಕಾರ ಮಾಡಲಿಲ್ಲ ಎಂಬುದಾಗಿ ಹೇಳಿ ಅವನಲ್ಲಿ ಒಂದು ಪೈಶಾಚಿಕ ಮನಸ್ಸು ಬಂದುಬಿಡ್ತು. ಈ ಇಸ್ರಾಯೇಲರಲ್ಲಿ ಕೂಡ ಅಂಥ ಪೈಶಾಚಿಕತೆ ಬಂತು. ಶಾಸ್ತ್ರಿಗಳಲ್ಲಿ, ಪರಿಸಾಯರಲ್ಲಿ ಅಂಥ ಪೈಶಾಚಿಕತೆ ಬಂದದ ಕಾರಣದಿಂದಾಗಿ ಈ ಸ್ಟೆಫನನ ಮೇಲೆ ಅವ್ರೇನು ಮಾಡ್ತಿದ್ದಾರೆ,
ಕೋಪಾವೇಶವುಳ್ಳವರಾಗಿ ಅವನ ಮೇಲೆ ಕಲ್ಲು ಕಡಿತಾ ಇದ್ದಾರೆ ಮತ್ತು ಅವನನ್ನು ಊರ ಹೊರಕ್ಕೆ ಎಳ್ಕೊಂಡು ಹೋಗಿ ಅವನ ಮೇಲೆ ಕಲ್ಲನ್ನು ಎಸೀತಾ ಇದ್ದಾರೆ ಪ್ರಿಯರೇ. ಇಷ್ಟಕ್ಕೂ ಸ್ಟೆಫನ್ ಏನು ಮಾಡಿದನು? ಅಲ್ಲದ್ದೇನು ಮಾಡಿದನು? ಯಾಕೆ? ಸ್ಟೆಫನನ್ನು ಕೂಡ ಮನುಷ್ಯನೇ ಅಲ್ವೇ? ಅವನನ್ನು ಕ್ಷಮಿಸಬಹುದಲ್ವೇ? ಅವನಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಇವರು ಸ್ವೀಕಾರ ಮಾಡಬಹುದಲ್ವೇ? ಇಲ್ಲ, ಅವ್ರಿಗೆ ಅದು ಬೇಕಾಗಿಲ್ಲ. ಸ್ಟೆಫನನ ಮಾನವೀಯತೆ ಇವರಿಗೆ ಬೇಕಾಗಿಲ್ಲ ಪ್ರಿಯರೇ. ಯಾಕಂದರೆ ಇವರಲ್ಲಿ ಮಾನವೀಯತೆಗೆ ಏನಾಗ್ತಾ ಇದೆ? ಮರೆಯಾಗ್ಬಿಡ್ತಾ ಇದೆ. ಬದಲಾಗಿ ಅವರಲ್ಲಿ ಪೈಶಾಚಿಕತೆ ಬೆಳೀತಾ ಇದೆ. ಹೌದು, ಇದು ಕೇವಲ ಬೈಬಲ್ ಮಾತ್ರ ಸೀಮಿತವಲ್ಲ. ಇವತ್ತು ಕೂಡ ಪ್ರಪಂಚದಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ನಿತ್ಯ ಜೀವನದಲ್ಲಿ ಕೂಡ ನಾವು ಅನೇಕರನ್ನು ಈ ರೀತಿಯಾಗಿ ಮಾನವೀಯತೆಯ ಮರೆತು ಪೈಶಾಚಿಕತೆಯನ್ನು ಬೆಳೆಸ್ಕೊಳ್ತಾ ಇರ್ತಕ್ಕಂಥ ಜನರನ್ನು ನಾವು ನೋಡುತ್ತೇವೆ. ಅದಕ್ಕೊಂದು ತಾಜಾ ಉದಾಹರಣೆಯನ್ನು ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಮಾರ್ಚ್ 24ನೇ ತಾರೀಕು ಆಂಧ್ರ ಪ್ರದೇಶದ ಒಂದು ಕಡೆ, ಆಂಧ್ರ ಪ್ರದೇಶದಲ್ಲಿ ರಾಜಮಂಡ್ರಿಯಲ್ಲಿ ಒಂದು ಕಡೆ ಏನಾಗ್ತೈತೆ ಅಂದರೆ, ಒಬ್ಬ ಪಾಸ್ಟರ್ ಪ್ರವೀಣ್ ಪಗಡಾಲ ಅಂತಕ್ಕಂಥವರ ಒಂದು ಕೊಲೆ ಕ್ಷಮಿಸಿ ಒಂದು ಸಾವು ಆಗುತ್ತೆ. ಆ ಸಾವು ಹೇಗೆ ಆಗುತ್ತೆ ಅಂತಂದರೆ, ಅವರು ಸಿಕ್ಕಿದಂಥ ಒಂದು ಸ್ಥಿತಿ, ಅವರೊಂದು ಹೈವೇ ರೋಡ್ ಪಕ್ಕದಲ್ಲಿ ಒಂದು ಬೈಕ್ ಕೆಳಗಡೆ, ಅವರ ಒಂದು ಬುಲೆಟ್ ಬೈಕಿನ ಕೆಳಗಡೆ ಅವರೊಂದು ಶವವಾಗಿ ಪತ್ತೆ ಆಗ್ತಾರೆ. ಸೊ ಇದೆಲ್ಲ ಏನು ಆಯಿತು ಎಂಬುದಾಗಿ ಪೊಲೀಸ್ನವರೆಲ್ಲ ಎನ್ಕ್ವೈರಿ ಮಾಡಿ ತುಂಬ ಜನರು ಅಲ್ಲಿಗೆ ಹೋಗ್ತಾರೆ. ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ನೋಡುವಂಥ ಸಂದರ್ಭದಲ್ಲಿ ಪೊಲೀಸ್ನವರು ಬರೋದಕ್ಕಿಂತ ಮೊದಲೇ ಅಲ್ಲಿ ಅನೇಕ ಜನರು ಸೇರಿಕೊಂಡು ಇರ್ತಾರೆ. ಆ ಒಂದು ಸ್ಥಿತಿಯನ್ನು ನೋಡುವಾಗ ಆ ಒಂದು ಬೈಕು ರೋಡ್ ಪಕ್ಕದಲ್ಲಿ, ಮೇನ್ ರೋಡ್, ಹೈವೇ ರೋಡ್ ಪಕ್ಕದಲ್ಲಿ ಬಿದ್ದಿರುತ್ತೆ. ಆ ಬೈಕಿನ ಕೆಳಗಡೆ ಆ ವ್ಯಕ್ತಿ ಶವವಾಗಿರ್ತಾರೆ. ಅದನ್ನು ನೋಡಿರ್ತಕ್ಕಂಥವ್ರಿಗೆ ಅನುಮಾನಗಳು ಬರ್ತೈತೆ, ಇದು ಬೈಕ್ ಆಕ್ಸಿಡೆಂಟ್ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನಂದರೆ, ಬೈಕ್ ಆಕ್ಸಿಡೆಂಟ್ ಆದರೆ ಒಬ್ಬ ವ್ಯಕ್ತಿ ಆ ಒಂದು ಬೈಕಲ್ಲಿ ಹೋಗಬೇಕಾದ್ರೆ ಬಿದ್ದಾಗ ಕೈಗಳಿಗೆ ಕಾಲುಗಳಿಗೆ ಗಾಯಗಳಾಗಬೇಕು, ಅಥವಾ ಬೈಕಿಗೂ ಕೂಡ ಏಟಾಗಬೇಕು, ಮತ್ತು ಆ ಒಂದು ಬೈಕ್ ಒಂದು ಕಡೆ ಇರಬೇಕು, ಈ ಒಂದು ವ್ಯಕ್ತಿ ಒಂದು ಕಡೆ ಇರಬೇಕು. ಆದರೆ ಈ ಘಟನೆಯನ್ನು ನೋಡುವಾಗ ನಮಗೆ ಆ ರೀತಿಯಾಗಿ ಕಾಣ್ತಾ ಇಲ್ಲ. ಕಾರಣ, ಒಬ್ಬ ವ್ಯಕ್ತಿಯ ಮಲಗಿಕೊಂಡಂಥ ಸ್ಥಿತಿಯಲ್ಲಿದ್ದಾನೆ, ಅವನ ಮೇಲೆ ಪೂರ್ತಿ ಬೈಕು ಹಾಗೆ ಮಲಗಿಕೊಂಡಿರ್ತಕ್ಕಂಥದ್ದು ಆಗಿದೆ, ಮತ್ತು ಬೈಕಿಗೆ ಯಾವುದೇ ರೀತಿಯಾದಂಥ ಹಾನಿಯಾಗಿಲ್ಲ. ಮತ್ತು ಆತನು ಬಿದ್ದಾಗ ಒಂದು ಬೈಕು ಅಲ್ಲಿ ಹೋಗಿ ತರಚ್ಕೊಂಡಿರ್ತಕ್ಕಂಥದ್ದು ಕೂಡ ಏನೂ ಆಗಿಲ್ಲ. ಮತ್ತು ಆ ಒಂದು ವ್ಯಕ್ತಿಯ ಒಂದು ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ, ತಲೆಗೆ ಏಟಾಗಿದೆ, ಮತ್ತು ಒಂದು ತುಟಿಗಳು ಕೂಡ ಒಡೆದಿದ್ದಾರೆ. ಹೀಗೆ ನಮಗೆ ಕೆಲವು ಅನುಮಾನಗಳಿದೆ, ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ರಿ ಎಂಬುದಾಗಿ ಅನೇಕ ಕ್ರೈಸ್ತರು ಅಲ್ಲಿ ಸೇರಿಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ, ಅದನ್ನು ಒಂದು ಡೌಟ್ ಎಂಬುದಾಗಿ, ಅಥವಾ ಯಾರೋ ಇದನ್ನು ಮರ್ಡರ್ ಮಾಡಿರಬಹುದು ಎಂಬುದಾಗಿ ಒಂದು ಪೊಲೀಸ್ ಕಂಪ್ಲೇಂಟನ್ನು ಮಾಡ್ತಾರೆ. ಹೀಗೆ ಆತನ ಒಂದು ಸಂಬಂಧಿಕರು, ಆತನ ಹೆಂಡತಿ ಅವರೆಲ್ಲ ಅಲ್ಲಿಗೆ ಬಂದ ಮೇಲೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬರೋದಕ್ಕೆ ತಡ ಆಗುತ್ತೆ. ಸೊ ಇತ್ತೀಚೆಗೆ ದಿನಗಳಲ್ಲಿ ಅಥವಾ ಆ ಒಂದು ವಿಷಯ ಗೊತ್ತಾದಾಗ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಆತನ ಮರಣವನ್ನು ಸಂಭ್ರಮ ಪಡ್ತಾರೆ. ಗಮನಿಸ್ರಿ, ಯಾರಾದರೂ ಸತ್ತೋದಾಗ ಅಯ್ಯೋ ಈ ವ್ಯಕ್ತಿ ತೀರ್ಕೊಂಡ್ಬಿಟ್ಟ ಎಂಬುದಾಗಿ ಸಂತಾಪ ವ್ಯಕ್ತಪಡಿಸ್ತೇವೆ, ದುಃಖ ಪಡ್ತೇವೆ. ಆದರೆ ಅಂತಹ ಒಬ್ಬ ಪಾಸ್ಟರ್ ಸತ್ತೋದಾಗ, ಪಾಸ್ಟರ್ ಪ್ರವೀಣ್ ಪಗಾಡಿಯ ಅನ್ನುವಂಥವರು ಸತ್ತೋದಾಗ ಅದನ್ನು ಸಂಭ್ರಮಿಸಿರ್ತಕ್ಕಂಥವರಿದ್ದಾರೆ. ಅದರಲ್ಲಿ ಒಬ್ಬ ಸ್ತ್ರೀ, ಒಬ್ಬ ಮಹಿಳೆ ಆ ಒಂದು ಪ್ರವೀಣ್ ಪಗಡಾಲ ಅಂತಕ್ಕಂಥವರ ಒಂದು ಸಾವನ್ನು ಗೇಲಿ ಮಾಡಿಕೊಂಡು ಆಕೆ ಏನು ಮಾಡ್ತಾಳೆ ಅಂತಂದರೆ, ತುಂಬ ಒಂದು ಗೇಲಿ ಮಾಡುವಂತಹ ರೀತಿಯಲ್ಲಿ ಆಕೆಯು ಒಂದು ವಿಡಿಯೋ ಮಾಡಿ ಬಿಡ್ತಾಳೆ ಸಾಮಾಜಿಕ ಜಾಲತಾಣಗಳಲ್ಲಿ. ಗಮನಿಸ್ರಿ, ಒಬ್ಬ ವ್ಯಕ್ತಿ ದಾರುಣವಾಗಿ ಸತ್ತೋಗಿದ್ದಾನೆ ಎಂಬುದಾಗಿ ಹೇಳಿ ಆತನನ್ನು ನೋಡಿ ಆತನನ್ನು ಆ ರೀತಿಯಾಗಿ ಆತನ ಸ್ಥಿತಿಗೆ ಮನ ಮರಗುವಂಥದ್ದನ್ನು, ಅಥವಾ ಆತನ ಸ್ಥಿತಿಗೆ ಆ ಒಂದು ಬೇಸರವನ್ನು ವ್ಯಕ್ತಪಡಿಸುವುದನ್ನು ಬಿಟ್ಟು ಆ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ ಅಂತಂದರೆ, ಆಕೆಯು ಸಂತೋಷವನ್ನು ಪಡ್ತಾ ಇದ್ದಾಳೆ. ಪ್ರಿಯರೇ ಗಮನಿಸ್ರಿ, ಹೀಗೆ ನಾವು ಇವತ್ತು ಸಮಾಜದಲ್ಲಿ ಎಷ್ಟೋ ಒಂದು ಮಾನವೀಯತೆ ಮರೆತು ಹೋಗಿರತಕ್ಕಂಥದ್ದನ್ನು, ಪೈಶಾಚಿಕತೆ ಅದು ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇಷ್ಟಕ್ಕೂ ಈ ಪ್ರವೀಣ್ ಪಗಡಾಲ ಯಾರು ಎಂಬುದಾಗಿ ಹೇಳುವಾಗ, ಆತನೊಬ್ಬ ದೇವರ ಸೇವಕನು. ಆತನು ಯಾರಿಗೂ ಕೂಡ ಏನು ಕೆಟ್ಟದ್ದನ್ನು ಬಯಸಿದಂತಹ ವ್ಯಕ್ತಿಯಲ್ಲ. ನಾನು ಆತನು ಸತ್ತ ಮೇಲೆ ಕೆಲವು ವೀಡಿಯೋಗಳು ವೈರಲ್ ಆಗ್ತಾ ಬಂತು. ಅದರಲ್ಲಿ ನಾನು ಕೆಲವು ವೀಡಿಯೋಗಳನ್ನು ನೋಡ್ತಾ ಇದ್ದೆ. ಅದರಲ್ಲಿ
ಆತನನ್ನು ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಂತಂದರೆ, ನೀವು ಒಬ್ಬ ವ್ಯಕ್ತಿಯನ್ನು ಹಿಂದುವಾಗಿ ನೋಡಬೇಡ್ರಿ, ಒಬ್ಬ ವ್ಯಕ್ತಿಯನ್ನು ಮುಸ್ಲಿಮನ್ನಾಗಿ ನೋಡಬೇಡ್ರಿ, ಒಬ್ಬ ವ್ಯಕ್ತಿಯನ್ನು ಕ್ರಿಶ್ಚಿಯನ್ನಾಗಿ ನೋಡಬೇಡ್ರಿ, ಒಬ್ಬ ವ್ಯಕ್ತಿಯನ್ನು ಬೌದ್ಧನನ್ನಾಗಿ ನೋಡಬೇಡ್ರಿ, ಬದಲಾಗಿ ಒಬ್ಬ ವ್ಯಕ್ತಿಯನ್ನು ಒಬ್ಬ ಮನುಷ್ಯನನ್ನಾಗಿ ನೋಡ್ರಿ ಎಂಬುದಾಗಿ ಗಮನಿಸ್ರಿ. ಒಬ್ಬನನ್ನು ನಾವು ಒಬ್ಬ ಹಿಂದುವಾಗಿ, ಮುಸ್ಲಿಮ್ ಆಗಿ, ಕ್ರೈಸ್ತನಾಗಿ, ಬೌದ್ಧನಾಗಿ ನೋಡುವುದಕ್ಕಿಂತ ಮೊದಲು ನಾವು ಆತನನ್ನು ಹೇಗೆ ನೋಡಬೇಕು? ಆತನೊಬ್ಬ ಮನುಷ್ಯನು ಎಂಬುದಾಗಿ ನೋಡಬೇಕು. ಎಂತಹ ಒಳ್ಳೆಯ ಮಾತು. ಮತ್ತೊಂದು ಕಡೆ ಆತನ ಇನ್ನೊಂದು ಇಂಟರ್ವ್ಯೂನಲ್ಲಿ, ಒಂದು ವಿಡಿಯೋದಲ್ಲಿ ಹೇಗೆ ಹೇಳ್ತಾನೆ, ಒಬ್ಬ ಸ್ತ್ರೀ ಒಂದು ಪ್ರಶ್ನೆ ಕೇಳ್ತಾರೆ. ಒಂದು ದೊಡ್ಡ ಮೀಟಿಂಗಲ್ಲಿ ಆತನನ್ನು ಒಂದು ಪ್ರಶ್ನೆ ಕೇಳ್ತಾರೆ. ಸರ್, ಕ್ರೈಸ್ತರನ್ನು ಅದು ಇವತ್ತು ಸಾಯಿಸ್ತಾ ಇದ್ದಾರೆ, ಇಂಥ ವಿಷಯದಲ್ಲಿ ದೇವರು ಯಾಕೆ ಅವ್ರಿಗೆ ನ್ಯಾಯ ತೀರಿಸ್ತಾ ಇಲ್ಲ ಎಂಬುದಾಗಿ ಆಕೆ ಕೇಳುವಾಗ ಅವರು ಒಂದು ಉತ್ತರ ಹೇಳ್ತಾರೆ. ಏನಮ್ಮ, ದೇವರು ನ್ಯಾಯ ತೀರಿಸಬೇಕಾಗಿರ್ತಕ್ಕಂಥದ್ದು ಕ್ರೈಸ್ತರನ್ನು ಕೊಂದಾಕಿದ್ದಾರೆ ಅನ್ನುವುದಕ್ಕ ಅಥವಾ ಮನುಷ್ಯರನ್ನು ಕೊಂದಿದ್ದಾರೆ ಅನ್ನುವುದಕ್ಕ ಅಂತೇಳಿ ಗಮನಿಸ್ರಿ. ದೇವರು ನೋಡುವಂಥದ್ದು ಕ್ರೈಸ್ತರು, ಹಿಂದೂಗಳು, ಮುಸಲ್ಮಾನರು, ಬೌದ್ಧರು ಅಂತ ನೋಡುವುದಿಲ್ಲ. ಬದಲಾಗಿ ದೇವರು ನೋಡುವಂಥದ್ದು ಇದು ಮನುಷ್ಯರು ಎಂಬುದಾಗಿ ನೋಡ್ತಾರೆ. ಆದ್ದರಿಂದ ಪ್ರೀತಿ ದೇವಜನರೇ, ಇವತ್ತು ಧರ್ಮ, ಜಾತಿ, ಕುಲ, ಮತ ಎಂಬುದಾಗಿ ಹೊಡೆದಾಡಿಕೊಳ್ತಾ ಇರ್ತಕ್ಕಂತಹ ಈ ಸ್ಥಿತಿಯಲ್ಲಿ ಸಮಾಜ ಇದೆ. ಆದರೆ ಈ ಪ್ರವೀಣ್ ಪ್ರಗಡಾಲ ಅಂತಕ್ಕಂತಹ ದೇವ ಸೇವಕರು ಅವರಿಗೆ ಪ್ರಶ್ನೆಗಳನ್ನು ಕೇಳುವಾಗ ಅವ್ರು ನೋಡಿ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ. ನೀವೊಬ್ಬರನ್ನು ಮನುಷ್ಯರನ್ನಾಗಿ ನೋಡ್ರಿ, ಅದಕ್ಕಿಂತ ಬದಲಾಗಿ ನೀವು ಅವರನ್ನು ಒಬ್ಬ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಬೌದ್ಧ ಎಂಬುದಾಗಿ ನೋಡಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೇರೆ, ಅಂತಹ ಮನಸ್ಥಿತಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ಸತ್ತು ಹೋಗಿದ್ದಾರೆ, ಅದು ಕೂಡ ಅನುಮಾನಾಸ್ಪದವಾಗಿ ಎಂಬುದಾಗಿ ಹೇಳುವಾಗ ಅದನ್ನು ನೋಡಿ ಒಂದು ಬಾಧೆ ಪಡಬೇಕಾಗಿರ್ತಕ್ಕಂಥದ್ದನ್ನು ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಅವರ ಒಂದು ಸಾವನ್ನು ಸಂಭ್ರಮಿಸ್ತಾ ಇರ್ತಕ್ಕಂತಹ ಜನರು ಕೂಡ ಇವತ್ತು ಸಮಾಜದಲ್ಲಿದ್ದಾರೆ ಅಂತಂದರೆ ನಿಜವಾಗಿಯೂ ಪ್ರೇರೆ ಇದಕ್ಕೆ ನಾವು ಏನು ಹೇಳಬೇಕು, ಯಾಕೆ ಇದೆಲ್ಲ ಆಗ್ತಾಯಿದೆ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಇವತ್ತು ಮನುಷ್ಯನಲ್ಲಿ ಮಾನವತ್ವ ಅನ್ನುವಂಥದ್ದು ಏನಾಗ್ತಾ ಇದೆ, ಅದು ಸತ್ತು ಹೋಗ್ತಾ ಇದೆ, ಅಥವಾ ಮಾನವತ್ವ ಅನ್ನುವಂಥದ್ದು ಕಡಿಮೆ ಆಗ್ತಾಯಿದೆ. ಪ್ರೇರೆ, ನಿಮಗೆ ಆ ವ್ಯಕ್ತಿಯ ಒಂದು ಫೋಟೋವನ್ನು ತೋರಿಸ್ತೇನೆ ನೋಡಿರಿ. ಇವರು ಪ್ರವೀಣ್ ಪಗಡಾಲ ಅಂತಕ್ಕಂಥವರು. ಎಷ್ಟು ಸೌಮ್ಯವಾದಂಥ ಸ್ವಭಾವ ಇದೆ ನೋಡಿರಿ. ಈ ಮನುಷ್ಯ ದೇವರ ಸೇವೆಯನ್ನು ಮಾಡ್ತಾ ಅವ್ರೇನು ಮಾಡ್ತಾರೆ ಅಂದರೆ 12 ಜನ ಅನಾಥ ಮಕ್ಕಳನ್ನು ತಮ್ಮ ಮನೆಯಲ್ಲಿ ಸಾಕ್ತಾ ಇದ್ದಾರೆ. ಇವ್ರಿಗೂ ಕೂಡ 2 ಹೆಣ್ಮಕ್ಳಿದ್ದಾರೆ. ಆ 2 ಹೆಣ್ಮಕ್ಳ ಜೊತೆಯಲ್ಲಿ ಬೇರೆ 12 ಜನ ಮಕ್ಕಳನ್ನು ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ ತಮ್ಮ ಮನೆಯಲ್ಲಿ ಇಟ್ಕೊಂಡು ಸಾಕ್ತಾ ಇರ್ತಕ್ಕಂತಹ ಮನುಷ್ಯ. ಅಂತಹ ಸೇವಾ ಮನೋಭಾವ ಇರತಕ್ಕಂತಹ ಮನುಷ್ಯ ಒಬ್ಬನು ಸತ್ತು ಹೋಗಿದ್ದಾರೆ ಅಂತಂದರೆ ಆತನ ಸಾವನ್ನು ನೋಡಿ ಸಂಭ್ರಮಿಸ್ತಕ್ಕಂತಹ ಜನರು ಇವತ್ತು ಇದ್ದಾರೆ. ಪ್ರೀತಿಯ ದೇವಜನರ ಗಮನಿಸ್ರಿ, ಆತನು ಎಷ್ಟು ಒಂದು ಅಭಿಮಾನಿಗಳನ್ನು ಹೊಂದಿದ್ದಾನಂತಂದರೆ ಆತನ ಸತ್ತೋದಾಗ ಆತನ ಶವ ಯಾತ್ರೆ ಆ ಒಂದು ಹೈದರಾಬಾದ್ ಪ್ರಾಂತದಲ್ಲಿ ಮಾಡ್ತಾರೆ. ಹೈದರಾಬಾದ್ ಪ್ರಾಂತ ಎಲ್ಲ ಕೂಡ ತುಂಬಿ ಹೋಗ್ತೈತೆ, ಜಂಗುಳಿ ಆತನ ಒಂದು ಶವವನ್ನು ನೋಡಲಿಕ್ಕೆ ನೋಡಿ ಲಕ್ಷಾಂತರ ಜನರು ಆತನ ಶವವನ್ನು ನೋಡಲಿಕ್ಕೆ ಸೇರ್ತಾರೆ. ಈ ರೀತಿಯಾಗಿ ಒಂದು ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಸತ್ತು ಹೋದಾಗ ಆತನ ಒಂದು ಸಾವನ್ನು ಸಂಭ್ರಮಿಸ್ತಾರೆ ಅಂತಂದರೆ ಮನುಷ್ಯನಲ್ಲಿ ಇವತ್ತು ಮಾನವತ್ವ ಇದೆಯಾ, ಮನುಷ್ಯನಲ್ಲಿ ಇವತ್ತು ಮಾನವೀಯತೆ ಇದೆಯಾ ಎಂಬುದಾಗಿ ಹೇಳುವಾಗ ಪ್ರೇರೆ, ಮಾನವೀಯತೆ ಇವತ್ತು ಮರೆಯಾಗ್ತಾ ಇದೆ. ಬದಲಾಗಿ ಮನುಷ್ಯನಲ್ಲಿ ಇವತ್ತು ಪೈಶಾಚಿಕತೆ ಅನ್ನುವಂಥದ್ದು ಬೆಳೆದು ಹೋಗ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಅಥವಾ ಇಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಪ್ರೀತಿಯ ದೇವಜನರೇ, ನಾವೇನು ಮಾಡಬೇಕು ಅಂತಂದರೆ ನಾವು ದೇವರನ್ನು ಪ್ರಾರ್ಥಿಸಬೇಕು. ದೇವರನ್ನು ಪ್ರಾರ್ಥಿಸಿ, ದೇವರೇ ಇಂತಹ ಜನರಿಗೆ ಮಾನವೀಯತೆಯನ್ನು ಮರೆತು ಪೈಶಾಚಿಕತೆಯನ್ನು ಬೆಳೆಸ್ಕೊಳ್ತಾ ಇರತಕ್ಕಂಥ ಜನರಿಗೆ ಒಳ್ಳೆಯ ಮನಸ್ಸು ಕೊಡಪ್ಪ ಎಂಬುದಾಗಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ನೋಡಿರಿ, ಎಷ್ಟಾಗಿದ್ದರೂ ಕೂಡ ಆ ಒಂದು ಪಾಸ್ಟರ್ ಪ್ರವೀಣ್ ಪಗಡಾಲ ಅಂತಕ್ಕಂಥವರ ಹೆಂಡತಿಯನ್ನು ಒಂದು ನ್ಯೂಸ್ ಚಾನಲ್ನವರು ಹೋಗಿ ಅವರ ಸಂದರ್ಶನ ಮಾಡ್ತಾರೆ. ಏನಮ್ಮ, ನಿಮ್ಮ ಯಜಮಾನ್ರಿಗೆ ಈ ಥರ ಆಗ್ಬಿಡ್ತಲ್ಲ, ಮತ್ತು ಇದನ್ನು ಯಾರೋ ಮರ್ಡರ್ ಮಾಡಿದ್ದಾರೆ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಂತಂದರೆ ಅಯ್ಯಮ್ಮ ಒಂದು ಮಾತು ಹೇಳ್ತಾಳೆ. ಏನಂತಂದರೆ, ಯೇಸು ಸ್ವಾಮಿಯವರು ನಮಗೆ ಕ್ಷಮಾಪಣೆ ಹೇಳ್ಕೊಟ್ಟಿದ್ದಾರೆ, ಆದ್ದರಿಂದ ಒಂದು ವೇಳೆ ನನ್ನ ಗಂಡನಿಗೆ ಯಾರಾದರೂ ಆ ಥರ ಮಾಡಿದರೂ ಕೂಡ ನಾನು ಅವರನ್ನು ಕ್ಷಮಿಸ್ತೇನೆ ಎಂಬುದಾಗಿ. ಮತ್ತು ಈ ಪ್ರವೀಣ್ ಪಗಡಾಲ ಅಂತಕ್ಕಂಥವರ ಸೋದರ ಅತ್ತೆಯವರನ್ನು ಆ ಒಂದು ನ್ಯೂಸ್ ಚಾನಲ್ ಅವರು ಕೇಳ್ತಿದ್ದಾರೆ, ನಿಮ್ಮ ಅಳಿಯನಿಗೆ ಈ ಥರ ಆಗಿದೆಯಲ್ಲಮ್ಮ, ಸೊ ಇದಕ್ಕೆ ಏನು ನ್ಯಾಯ ನೀವು ಕೇಳ್ತೀರಂತಂದರೆ ಅವರೊಂದು ಮಾತು ಹೇಳ್ತಾರೆ. ಅದೇನಂತಂದರೆ, ಯೆಹೋವನು ನ್ಯಾಯ ಕೊಡ್ತಾನೆ,
ಖಂಡಿತವಾಗಿಯೂ ನಮ್ಮ ದೇವರು ನ್ಯಾಯ ಸ್ಥಾಪಿಸುವಂತಹ ದೇವರು. ಒಂದು ವೇಳೆ ಆ ಥರ ಯಾರಾದರೂ ಆತನಿಗೆ ಕೇಡು ಮಾಡಿದರೆ, ಯಾರಾದರೂ ಆತನನ್ನು ಹೊಡೆದು ಕೊಂದು ಹಾಕಿದರೆ ಅಂಥವರಿಗೆ ಖಂಡಿತವಾಗಿಯೂ ನಮ್ಮ ದೇವರು ನ್ಯಾಯವನ್ನು ಕೊಡ್ತಾರೆ ಎಂಬುದಾಗಿ ಈ ಪ್ರವೀಣ್ ಪಗಡಾಲ ಅಂತಕ್ಕಂಥವರ ಅತ್ತೆ, ಅವರ ಸೋದರ ಅತ್ತೆ ಆ ಒಂದು ಮಾತನ್ನು ಅವರಿಗೆ ಹೇಳ್ತಾರೆ. ಹೌದು ಪ್ರೇರೆ, ನಿಜ. ಇವತ್ತು ಮಾನವೀಯತೆ ಅನ್ನುವಂಥದ್ದು ಏನಾಗ್ತಾ ಇದೆ, ಮರೆಯಾಗ್ತಾ ಇದೆ. ಪೈಶಾಚಿಕತೆ ಬೆಳೆದು ಹೋಗ್ತಾ ಇದೆ. ಇವತ್ತು ಸ್ವಂತ ಅಣ್ಣ ತಮ್ಮಂದರನ್ನು ಸಹಿಸಿಕೊಳ್ಳದೇ ಇರತಕ್ಕಂಥವನು, ಇವತ್ತು ಇತರರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ಜನರೇ ಅಧಿಕವಾಗ್ತಾ ಇದ್ದಾರೆ. ಬೈಬಲ್ ಏನು ಹೇಳುತ್ತಂದರೆ ಪ್ರತಿಯೊಬ್ಬರೂ ಕೂಡ ಒಬ್ಬ ದೇವರಿಂದಲೇ ಬಂದಂಥವರು. ಆದರೆ ಇವತ್ತು ಸಮಾಜ ಏನಾಗ್ತಾ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಾಗಿ, ಅದರಲ್ಲೂ ವಲಯ, ಮಾದಿಗ, ಕುರುಬ, ಕೊರಚ, ಒಡ್ಡ, ಈ ರೀತಿಯಾಗಿ ಅನೇಕ ಜಾತಿಗಳಿಂದ ಏನಾಗ್ತಾಯಿದೆ ಅಂತಂದರೆ ಇವತ್ತು ಸಮಾಜವನ್ನು ಒಡೆದು ಇವತ್ತು ಮನುಷ್ಯ ಪೈಶಾಚಿಕತೆಯನ್ನು ಮೆರೀತಾ ಇದ್ದಾನೆ. ಈ ಮಾತುಗಳನ್ನು ಕೇಳಿಸ್ಕೊಡ್ತಾ ಇರ್ತಕ್ಕಂಥವರೇ, ದೇವರು ಒಬ್ಬರಿಂದಲೇ ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಇವತ್ತು ಜಾತೀಯತೆಯನ್ನು ಪಕ್ಕಕ್ಕಿಟ್ಟು ಕುಲ, ಈ ಒಂದು ಧರ್ಮ, ಅದೇ ರೀತಿಯಾಗಿ ಮತ, ಎಲ್ಲ ಆಚಾರಗಳನ್ನು ನಾವು ಪಕ್ಕಕ್ಕಿಟ್ಟು ನಾವು ಮೊದಲು ಮಾನವರಾಗೋಣ, ಮಾನವೀಯತೆಯನ್ನು ನಾವು ಮೆರೆಯುವಂಥವರಾಗಿರೋಣ. ಸಮಾಜ ಏನಾಗ್ತಾ ಇದೆ, ಮಾನವೀಯತೆ ಸಮಾಜದಲ್ಲಿ ಮರೆಯಾಗ್ತಾ ಇದೆ, ಪೈಶಾಚಿಕತೆ ಸಮಾಜದಲ್ಲಿ ಬೆಳೆದು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡೋಣ, ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ದೇಶದ ಜನರಿಗೆ ಮಾನವೀಯತೆಯನ್ನು ಕೊಡು ಸ್ವಾಮಿ. ಪೈಶಾಚಿಕತೆಯನ್ನು ದೂರವಾಗಿದ್ದು ನಮ್ಮ ಜನರು ಮೊದಲು ಪ್ರತಿಯೊಬ್ಬರೂ ಕೂಡ ದೇವರ ಸ್ವರೂಪ, ದೇವರ ಹೋಲಿಕೆಯಲ್ಲಿ ರೂಪಿಸಲ್ಪಟ್ಟಂಥವರೇ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಕೊಡಪ್ಪ ಎಂಬುದಾಗಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, ನಿಮ್ಮ ಘನವಾದ ನಾಮಕ್ಕೆ ಸ್ತೋತ್ರಗಳನ್ನು, ಧನ್ಯವಾದಗಳನ್ನು ಹೇಳುತ್ತೇವೆ. ಮರೆಯಾಗುತ್ತಿರುವ ಮಾನವೀಯತೆ, ಬೆಳೆದು ಹೋಗುತ್ತಿರುವ ಪೈಶಾಚಿಕತೆ ಅನ್ನುವಂತಹ ಈ ಅಂಶವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆದಿಯಿಂದಲೂ ನೋಡುವಾಗ ದುಷ್ಟನು, ದೇವರಿಂದ ಹುಟ್ಟಿದಂಥ ಮಕ್ಕಳು ಆದಾಮ, ಅವ್ವ, ಅವರ ಮೊದಲ ಸಂತಾನ ಕಾಯಿನ, ಹೇಬೇಲರನ್ನು ನೋಡುವಾಗ ಕರ್ತನೇ, ಕಾಯಿನನು ತನ್ನ ಸ್ವಂತ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿದನು, ರಕ್ತ ಸುರಿಸಿದನು. ಮತ್ತು ದೇವರು ಅವನನ್ನು ಕೇಳುವಾಗ, ನಾನು ಅರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂಬುದಾಗಿ ದೇವರಿಗೆ ಆತನು ಮರು ಪ್ರಶ್ನೆ ಆಗ್ತಾನೆ. ಸ್ವಾಮಿ, ಸ್ಟೆಫನನನ್ನು ನೋಡುವಾಗ ಆತನು ಏನು ತಪ್ಪು ಮಾಡದಿದ್ದರೂ ಕೂಡ ಜನರು ಅವನನ್ನು ನೋಡಿ ಕೋಪಾವೇಶವುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದ್ರು, ಊರಿಂದ ಹೊರಗಡೆ ನೂಕಿಕೊಂಡು ಹೋಗಿ ಅವನ ಮೇಲೆ ಕಲ್ಲೆಸೆದು ಕೊಂದರು. ಆತನು ಕೊಲೆ ಆಗ್ತಾ ಇದ್ದಾಗಲೂ ಕೂಡ ಆಕಾಶವನ್ನು ನೋಡಿ ಅಲ್ಲಿ ದೇವರನ್ನು, ಆತನ ಪಕ್ಕದಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನು ಎದ್ದು ನಿಂತುಕೊಂಡಿರುವುದನ್ನು ನೋಡಿ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಆತನು ಪ್ರಾರ್ಥನೆಯನ್ನು ಮಾಡ್ತಾನೆ. ಮತ್ತು ಇವರ ಮೇಲೆ ಈ ಪಾಪವನ್ನು ಅಥವಾ ಈ ಒಂದು ಅಪರಾಧವನ್ನು ಇವರ ಮೇಲೆ ಹೊರಿಸಬೇಡ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ದ. ಸ್ವಾಮಿ, ನಾವು ಕೂಡ ಇವತ್ತು ಮಾನವೀಯತೆ ಕಡಿಮೆ ಆಗ್ತಾ ಇರತಕ್ಕಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ. ದೇವರೇ, ನಮ್ಮ ಸಮಾಜಕ್ಕೆ, ನಮ್ಮ ಅಕ್ಕಪಕ್ಕಗಳಿರತಕ್ಕಂಥವರಿಗೆ ನಮ್ಮಲ್ಲಿ ಸ್ವಾಮಿ ಮಾನವೀಯತೆಯನ್ನು ಕೊಡು ಕರ್ತನೆ. ನಾವೆಲ್ಲರೂ ಕೂಡ ಒಬ್ಬನೇ ದೇವರಿಂದ ಬಂದಿರತಕ್ಕಂಥವರು ಎಂಬುದಾಗಿ ತಿಳಿದುಕೊಳ್ಳುವಂಥ ಮನಸ್ಸನ್ನು ನಮಗೆ ಕೊಡು ಸ್ವಾಮಿ. ಪೈಶಾಚಿಕ ಕಾರ್ಯಗಳನ್ನು ಪಕ್ಕಕ್ಕಿಟ್ಟು ನಾವೆಲ್ಲರೂ ಕೂಡ ಮನುಷ್ಯರು, ನಾವೆಲ್ಲರೂ ಕೂಡ ಮಾನವರು, ಒಬ್ಬ ದೇವರಿಂದಲೇ ಬಂದಂಥವರು ಎಂಬುದಾಗಿ ಹೇಳ್ತಕ್ಕಂತಹ ಮನಸ್ಸು ನಮಗೆ ಕೊಡು ಸ್ವಾಮಿ. ಇವತ್ತು ನಮಗೆ ಕುಲ, ಜಾತಿ, ವರ್ಗ, ಇವತ್ತು ಧರ್ಮ ಅಂತಕ್ಕಂತಹ ಭೇದ ಭಾವಗಳಿಂದ ನಾವು ಹೊರಗಡೆ ಬರಲಿಕ್ಕಾಗೋತ್ತಲ್ಲ. ನಾವೆಲ್ಲರೂ ಕೂಡ ಮನುಷ್ಯರು, ಮಾನವರು ಎಂಬುವಂತಹ ಮಾನವೀಯ ಮೌಲ್ಯಗಳನ್ನು ನಮಗೆ ಕೊಡು ಕರ್ತನೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ನೀವು ಆಶೀರ್ವಾದ ಮಾಡು, ನಿಮ್ಮ ನಾಮದ ಮಹಿಮೆಗಾಗಿ ಉಪಯೋಗಿಸ್ಕೊಳ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನವರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ನಿಮ್ಮೆಲ್ಲರಿಗೂ ಶುಭವಾಗಲಿ. ಗಾಡ್ ಬ್ಲೆಸ್ ಯು.